ಜೀಸಸ್ ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯ ಸಂದೇಶವನ್ನು ಸಾರಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಎಂದು ಹೇಳಬಹುದು. ಸಾವಿನ ಸಂಕಟದಲ್ಲಿಯೂ ಕೂಡ ವಿಚಲಿತನಾಗದೆ, ಧೃತಿಗೆಡದೆ ಲೋಕ ಕಲ್ಯಾಣಕ್ಕಾಗಿ ಮಿಡಿದಂತಹ ಜೀಸಸ್ನ ವ್ಯಕ್ತಿತ್ವ ಇಂದು ಅತ್ಯಂತ ಪ್ರಸ್ತುತವಾಗಿದೆ. ಹಿಂಸೆ ಆಧುನಿಕ ಸಮಾಜದ ಗುಣವೆಂಬಂತೆ ವಿಶ್ವವ್ಯಾಪಿಯಾಗಿ ಹಬ್ಬುತ್ತಿರುವಂತಹ ಈ ಸಂದರ್ಭದಲ್ಲಿಯೂ ಕೂಡ ಜೀಸಸ್ನ ಪ್ರೀತಿ, ಕರುಣೆ, ಔದಾರ್ಯ ನಮ್ಮೊಳಗೆ ಅನುರಣನಗೊಳ್ಳಬೇಕಾದಂತಹ ಅಗತ್ಯವಿದೆ ಎಂದು ಕವಿಯು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಕವಿ ನಿಸಾರ್ ಅಹ್ಮದ್ ರವರು ಜೀಸಸ್ನ ವ್ಯಕ್ತಿತ್ವದ ಬಗ್ಗೆ ಬರೆದಂತಹ ಈ ಕವಿತೆ ಅಂದರೆ ಶಿಲುಬೆಗೇರಿದ್ದಾನೆ ಕವಿತೆ ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವಭ್ರಾತೃತ್ವಕ್ಕೆ ಬರೆದ ಒಂದು ಹೊಸ ಭಾಷ್ಯದಂತೆ ಇದೆ ಎಂದು ನಾವು ಈ ಪದ್ಯದ ಮೂಲಕ ನೋಡಬಹುದಾಗಿದೆ. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ. ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ. ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ. ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೋಂಬತ್ತಿ. ಇದು ಶಿಲುಬೆಗೇರಿದ್ದಾನೆ ಪದ್ಯದ ಮೊದಲ ಪದ್ಯ ಭಾಗ. ಪ್ರತಿ ವರ್ಷ ಬರುವಂತಹ ಕ್ರಿಸ್ಮಸ್ ಹಬ್ಬವು ಮನೆ ಮನೆಗೆ ಕೇಕು, ಡಿಸೆಂಬರ್ ತಿಂಗಳಿನ ತಣ್ಣನೆಯ ಕೊರೆಯುವ ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತರುತ್ತದೆ. ಪ್ಲಾಸ್ಟಿಕ್ನ ಕೃತಕ ಕ್ರಿಸ್ಮಸ್ ಗಿಡಕ್ಕೆ ಹತ್ತಿಯಿಂದ ಮಂಜನ್ನು ಸೃಷ್ಟಿಸಲಾಗುತ್ತದೆ. ಸ್ಕರ್ಟು ಧರಿಸಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾಳೆ. ಅವಳ ಬೆಚ್ಚನೆಯ ಪ್ರಾರ್ಥನೆಯ ಮೂಲಕವೇ ಮೋಂಬತ್ತಿ ಬಿಸಿಯಾದಂತಿದೆ. ಕ್ರಿಸ್ಮಸ್ ಹಬ್ಬದ ಅಲಂಕಾರದಲ್ಲಿ ನಕಲಿನ ವಸ್ತುಗಳನ್ನು ಬಳಸಿದರೂ ಕೂಡ ಪ್ರಾರ್ಥನೆಯ ಭಕ್ತಿಭಾವಗಳು ಅಸಲಿಯಾಗಿವೆ ಎಂಬ ಸಂದರ್ಭವನ್ನು ನಾವು ಈ ಪದ್ಯ ಭಾಗದಲ್ಲಿ ನೋಡಬಹುದು.